ಸ್ನೇಹಿತರೆ, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಇಡೀ ಜಗತ್ತು ನಿಟ್ಟುಸಿರು ಬಿಡುವಂತ ಬೆಳವಣಿಗೆಯಾಗಿದೆ. ಕಳೆದ 1.5 ತಿಂಗಳಿಂದ ಕ್ಲೋಸ್ ಆಗಿದ್ದ ಹಾರ್ಮುಜ್ ಜಲಸಂಧಿ ಕಡೆಗೂ ಓಪನ್ ಆಗಿದೆ. ಎಲ್ಲರೂ ಹೋಗ್ಬೋದು ಅಂತ ಇರಾನ್ ಘೋಷಿಸಿದೆ. ಅತ್ತ ಕರ್ನಾಟಕ ಸೇರಿ ಅನೇಕ ರಾಜ್ಯಗಳಿಗೆ ಬಿಸಿ ಗಾಳಿಯ ಎಚ್ಚರಿಕೆ ಬಂದಿದೆ. ಈ ಎಲ್ಲಾ ಮೇಜರ್ ಡೆವಲಪ್ಮೆಂಟ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನ ಕೊಡ್ತೀವಿ. ಮೊದಲಿಗೆ ನಾವು ಸಂಸತ್ನಿಂದಲೇ ಶುರು ಮಾಡೋಣ. ಫುಲ್ ನ್ಯೂಸ್ ನಲ್ಲಿ ದೇಶದ ರಾಜಕೀಯಕ್ಕೆ ದೊಡ್ಡ ತಿರುವು ಕೊಡಬಹುದಾಗಿದ್ದ ನಾರಿ ಬಿಲ್ ಮಸೂದೆ ಫೇಲ್ ಆಗಿದೆ, ಬಿದ್ದು ಹೋಗಿದೆ. ಲೋಕಸಭೆಯಲ್ಲಿ ಮಸೂದೆಗೆ ಸೋಲಾಗಿದೆ. ವೋಟಿಂಗ್ ಕೂಡ ಆಯಿತು. ವಿಪಕ್ಷಗಳು ಎಲ್ಲರೂ ಒಟ್ಟಾಗಿ ಇದನ್ನ ಸೋಲಿಸಿದ್ದಾರೆ. ಅಂದಹಾಗೆ ಬಿಲ್ ಪಾಸ್ ಆಗೋಕೆ 360 ಮತಗಳ ಮೆಜಾರಿಟಿ ಬೇಕಿತ್ತು. ಆದರೆ ಬಿಲ್ ಪರವಾಗಿ 298 ವೋಟ್ ಸಿಕ್ಕಿದೆ. ವಿರುದ್ಧವಾಗಿ 230 ವೋಟ್ ಬಿದ್ದಿವೆ. ಒಟ್ಟು 528 ಸದಸ್ಯರು ವೋಟ್ ಮಾಡಿದ್ದಾರೆ. ಈ ಮೂಲಕ ಲೋಕಸಭಾ ಸೀಟನ್ನ 816ಕ್ಕೆ ಏರಿಸೋ ಮಹಿಳೆಯರಿಗೆ 2029ಕ್ಕೆ 33% ಮೀಸಲಾತಿ ಕೊಡೋ ಈ ಬಿಲ್ ಫೇಲ್ ಆಗಿದೆ. ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, 3 ಬಿಲ್ಲನ್ನ ಕಂಬೈನ್ ಮಾಡಿ ತಗೊಂಡ್ಬಂದಿದ್ರು ವೋಟಿಂಗಿಗೆ ಅವರು. ಮಹಿಳಾ ಮೀಸಲಾತಿ ಬಿಲ್, ಹಾಗೆ ಡಿಲಿಮಿಟೇಷನ್ ಬಿಲ್ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನು ತಿದ್ದುಪಡಿ ಬಿಲ್ ಎಲ್ಲವನ್ನ ಒಟ್ಟಿಗೆ 3 ಬಿಲ್ಲನ್ನ ಹಿಡ್ಕೊಂಡು ಬಂದಿದ್ರು. ಸೊ 3ಕ್ಕೂ ಸೇರಿ ಒಂದೇ ಸಲ ವೋಟಿಂಗ್ ತರ, ಇದಕ್ಕೆ ಸಪ್ರೇಟ್, ಇದಕ್ಕೆ ಸಪ್ರೇಟ್, ಇದಕ್ಕೆ ಸಪ್ರೇಟ್, 3 ಸಪ್ರೇಟ್ ವೋಟಿಂಗ್ ಅನ್ನ ಮಾಡಿದ್ರೆ ಬಹುಶಃ ಇದು ಬೇಡ, ಇದಕ್ಕೆ ಹಾಕೋಣ ಅಂತ ಹೇಳಿ ಮಾಡಕ್ಕೆ ಚಾಯ್ಸ್ ಇರ್ತಾ ಇತ್ತು. ಅದರಲ್ಲಿ 3 ಕೂಡ ಕ್ಲಬ್ ಮಾಡಿ ಬಿಜೆಪಿ ಕೂಡ ತನ್ನ ಪೊಲಿಟಿಕಲ್ ಬಾಣವನ್ನ ಬಿಟ್ಟಿದೆ. ಸೊ ವಿರೋಧ ಪಕ್ಷಗಳು ಡಿಲಿಮಿಟೇಷನ್ ವಿರೋಧಿಸಿ ವೋಟ್ ಹಾಕಿದ್ರು ಕೂಡ ಮಹಿಳಾ ಬಿಲ್ ಅನ್ನ ವಿರೋಧಿಸಿನೇ ವೋಟ್ ಹಾಕಿದ ಹಾಗೆ ಅದು ಬಿಂಬಿತವಾಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತು ಇವರಿಗೆ. ಅಂದ್ರೆ ಹೇಗ್ ಮಾಡಿದ್ದಾರೆ ಅಂದ್ರೆ, ಈಗ ಮಹಿಳಾ ಮೀಸಲಾತಿ ಬಿಲ್ ಯಾವುದು, ಸಂವಿಧಾನದ 131ನೇ ತಿದ್ದುಪಡಿ ಬಿಲ್ ಅಲ್ವಾ, ಅದನ್ನ ವೋಟಿಗೆ ಹಾಕಿದ್ರು. ಆದ್ರೆ ಏನಂದ್ರೆ ಉಳಿದ 2 ಬಿಲ್ ಇದಾವಲ್ಲ, ಅದು ಕೂಡ ಒಂದಕ್ಕೊಂದು ಇಂಟರ್ಲಿಂಕ್. ಈ 3 ಸೇರಿ ಮಹಿಳಾ ಮೀಸಲಾತಿಗೋಸ್ಕರ ತರ್ತಾ ಇರೋದನ್ನ ತರದಲ್ಲಿ ಅದನ್ನ ಆಡಳಿತ ಪಕ್ಷ ಎನ್ಡಿಎ ಕೂಟ ಅದನ್ನ ತಗೊಂಬಂದಿರೋದು. ಅದರಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆದ್ರೆ ಮಾತ್ರ ಇದು ಕೂಡ ಅರ್ಥ ಇರುತ್ತೆ, ಇದಕ್ಕೆ ಅದನ್ನ ಮುಂದಕ್ಕೆ ಹೆಜ್ಜೆ ಇಡಕ್ಕಾಗತ್ತೆ. ಫಸ್ಟ್ ಸ್ಟೆಪ್ ಈಗ ನಾಶ ಆದ್ರೆ, ಮಹಿಳಾ ಮೀಸಲಾತಿ ಬಿಲ್ಲೇ ವೋಟಿಂಗ್ ಅಲ್ಲಿ ಅದು ಫೇಲ್ ಆದ್ರೆ ಉಳಿದ 2ಕ್ಕೆ ಅರ್ಥನೇ ಇರೋದಿಲ್ಲ ಅಂತ ಹೇಳಿ ಒಂದೇ ವೋಟಿಂಗ್ ತರ ಅದು. ಅದಾದ್ರೆ ಇದಾಗತ್ತೆ, ಇಲ್ಲಾಂದ್ರೆ ಇದೆರಡು ಆಗೋದಿಲ್ಲ, ಇದಾಗಿಲ್ಲ ಅಂದ್ರೆ. ಸೊ ಅದು ಫೇಲ್ ಆಗ್ತಿದ್ದ ಹಾಗೆ ಇದೆರಡನ್ನ ವಿಡ್ರಾ ಮಾಡಿದ್ದಾರೆ. ಡಿಲಿಮಿಟೇಷನ್ ಬಿಲ್ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾನೂನುಗಳ ತಿದ್ದುಪಡಿ ಬಿಲ್ ಅದನ್ನು ವಿಡ್ರಾ ಮಾಡಿದ್ದಾರೆ. ಈಗೇನಾಗುತ್ತೆ ನೆಕ್ಸ್ಟ್, ಪಶ್ಚಿಮ ಬಂಗಾಳದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಅಲ್ಲಿ ಲಾಸ್ಟ್ ಟೈಮ್ ಮಹಿಳೆಯರು ಓವರ್ವೆಲ್ಮಿಂಗ್ಲಿ ವೋಟ್ ಮಾಡಿದ್ರು. 85% ಮಹಿಳಾ ಮತದಾರರು ವೋಟ್ ಮಾಡಿದ್ರು. ಟಿಎಂಸಿ ಭರ್ಜರಿಯಾಗಿ ಗೆದ್ದಿತ್ತು. ಮಮತಾ ಬ್ಯಾನರ್ಜಿಗೆ ಚೆನ್ನಾಗಿ ಮಹಿಳೆಯರ ಬೆಂಬಲ ಸಿಕ್ಕಿತ್ತು. ಈಗ ಡೆಫಿನೆಟ್ಲಿ ಬಿಜೆಪಿ ಇವರೆಲ್ಲ ಮಹಿಳಾ ವಿರೋಧಿಗಳು, ನಿಮಗೆ ಮೀಸಲಾತಿ ಕೊಡೋಕೆ ಹೊರಟ್ವಿ, ಬಿಡ್ಲಿಲ್ಲ, ಸೋಲಿಸಿದ್ರು ಅಂತ ಹೇಳುತ್ತೆ. ಆಲ್ರೆಡಿ ಹೇಳಿ ಆಗಿದೆ ಬಿಜೆಪಿ. ಇವರೆಲ್ಲ ದೊಡ್ಡ ದ್ರೋಹ ಮಾಡಿದ್ದಾರೆ, ಮಹಿಳೆಯರಿಗೆ ಅನ್ಯಾಯ ಮಾಡಿದ್ದಾರೆ, ನಾವು ಮುಂದಾದ್ರೂ ಕೂಡ ನಾನು ಪಾಸ್ ಮಾಡ್ಕೋತೀವಿ ಅಂತ ಹೇಳಿ ಬಿಜೆಪಿ ತಾನು ಮಹಿಳೆಯರ ಪರ ಅಂತ ಹೇಳಿದೆ. ತೈಲ ಬಿಕ್ಕಟ್ಟಿಂದ ಜಗತ್ತು ತತ್ತರಿಸ್ತಿರೋ ಹೊತ್ತಲ್ಲಿ ಇರಾನ್ ಬಿಗ್ ಅನೌನ್ಸ್ಮೆಂಟ್ ಮಾಡಿದೆ. ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಓಪನ್ ಆಗಿದೆ. ವ್ಯಾಪಾರಿ ಹಡಗುಗಳು ಯಾವುದೇ ಚಿಂತೆ ಇಲ್ಲದೆ ಸಾಗಬಹುದು ಅಂತ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಘೋಷಿಸಿದ್ದಾರೆ. ಆದ್ರೆ ಇಲ್ಲೊಂದು ಕಂಡೀಷನ್ ಕೂಡ ಇದೆ. ಅಮೆರಿಕ ಜೊತೆಗಿನ ಕದನ ವಿರಾಮ ಎಂಡ್ ಆಗೋವರೆಗೂ ಇದು ಸಂಪೂರ್ಣವಾಗಿ ಓಪನ್ ಇರುತ್ತೆ. ಅಲ್ಲಿ ತನಕ ನಾವು ಹೇಳಿದ ಮಾರ್ಗದಲ್ಲೇ ಹೋಗಬಹುದು ಅಂತ ಇರಾನ್ ಹೇಳಿದೆ. ಅಂದ್ರೆ ಏಪ್ರಿಲ್ 22 ತನಕ ಹಡಗುಗಳು ಓಡಾಡಬಹುದು ಅಂತ ಇರಾನ್ ಹೇಳಿದೆ. ಇತ್ತ ಟ್ರಂಪ್ ಕೂಡ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಹಾರ್ಮುಜ್ ಜಲಸಂಧಿ ಈಗ ಕಂಪ್ಲೀಟ್ ಓಪನ್ ಆಗಿದೆ, ಬಿಸ್ನೆಸ್ ಗೆ ರೆಡಿ ಆಗಿದೆ ಅಂತ ಪೋಸ್ಟ್ ಹಾಕಿದ್ದಾರೆ. ಇದೇ ವೇಳೆ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ನಮ್ಮ ನೇವಲ್ ಬ್ಲಾಕೇಡ್ ಇನ್ನೂ ಕೂಡ ಜಾರಿಯಲ್ಲಿರುತ್ತೆ ಅಂತ ಘೋಷಿಸಿದ್ದಾರೆ. ಯಾರಿಗೆ? ಇರಾನ್ಗೆ. ಇರಾನ್ ನಮ್ಮೊಂದಿಗೆ 100% ಒಪ್ಪಂದ ಮಾಡಿಕೊಂಡ ನಂತರವೇ ಇದು ಎಂಡ್ ಆಗುತ್ತೆ. ಆದ್ರೀಗ ಆಲ್ಮೋಸ್ಟ್ ಮಾತುಕತೆ ಆಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಈ ಘೋಷಣೆ ಆಗ್ತಿದ್ದ ಹಾಗೆ ಕಚ್ಚಾ ತೈಲ ಬೆಲೆಯಲ್ಲಿ ಭಾರಿ ಇಳಿಕೆಯಾಗಿದೆ. 10% ಸಡನ್ ಆಗಿ ಡೌನ್ ಆಯಿತು. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ ಬೆಲೆ $89.9 ಬಂದು ಇಳಿದಿತ್ತು. ಮತ್ತೊಂದು ಕಡೆ ಇರಾನ್ ಮತ್ತು ಅಮೆರಿಕದ ನಡುವಿನ ಡೀಲ್ಗೆ ಸಂಬಂಧಪಟ್ಟಂತೆ ಕೂಡ ಬಿಗ್ ಅಪ್ಡೇಟ್ಸ್ ಬರ್ತಿವೆ. ಅಮೆರಿಕ ಇರಾನ್ನ ಯುರೇನಿಯಂ ಅನ್ನ ವಶಕ್ಕೆ ಪಡ್ಕೊಳ್ಳುತ್ತೆ ಅಂತ, ಅದಕ್ಕೆ $20 ಬಿಲಿಯನ್ ಪರಿಹಾರ ಕೊಡುತ್ತೆ ಅಂತ ಅಮೆರಿಕನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ಬೋಧ್ಗಯ ಸೇರಿ ಇಲ್ಲೆಲ್ಲ ಪ್ರವಾಸ ಹೋಗೋಕೆ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ 7 ಸೈನ್ಸ್ ಟೂರಿಸಮ್ದು ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡಿಕೊಂಡು ಹೋಗಿ ಬರ್ಬೋದು. ಅಮೆರಿಕ ಇರಾನ್ ನಡುವಿನ ಕದನ ವಿರಾಮದ ಬಗ್ಗೆ ಇರಾನ್ ಉಪ ವಿದೇಶಾಂಗ ಸಚಿವ ಸಯೀದ್ ಖತೀಬ್ ಜಾದೆ ಮಾತನಾಡಿದ್ದಾರೆ. ಕೇವಲ ತಾತ್ಕಾಲಿಕ ಕದನ ವಿರಾಮಕ್ಕೆ ನಾವು ಒಪ್ಪಲ್ಲ, ಇಡೀ ಮಿಡಲ್ ಈಸ್ಟ್ ಭಾಗದಲ್ಲಿ ಯುದ್ಧ ಸಂಪೂರ್ಣವಾಗಿ ಅಂತ್ಯ ಆಗಬೇಕು ಅಂತ ಹೇಳಿದ್ದಾರೆ. ಲೆಬನಾನ್ನಿಂದ ಕೆಂಪು ಸಮುದ್ರದವರೆಗೆ ಎಲ್ಲ ಕಡೆ ದಾಳಿ ನಿಲ್ಲಬೇಕು ಅಂತ ಡಿಮಾಂಡ್ ಮಾಡಿದ್ದಾರೆ. ಇದೇ ವೇಳೆ ಹಾರ್ಮುಜ್ ಬಗ್ಗೆ ಮಾತನಾಡಿದ್ದಾರೆ. ಅದು ನಮ್ಮ ಕಂಟ್ರೋಲ್ ನಲ್ಲಿದ್ರೂ ಕೂಡ ವ್ಯಾಪಾರ ವಹಿವಾಟಿಗೆ ನಾವೇನು ಅಡ್ಡಿಪಡಿಸ್ತಾ ಇಲ್ಲ, ಆದರೆ ಇಸ್ರೇಲ್ ಅಮೆರಿಕದಿಂದ ಸಮಸ್ಯೆ ಆಗ್ತಿರೋದಷ್ಟೇ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಸಂಧಾನಕಾರರಾಗಿ ಕೆಲಸ ಮಾಡ್ತಿರೋ ಪಾಕಿಸ್ತಾನಕ್ಕೆ ಇರಾನ್ ಥ್ಯಾಂಕ್ಸ್ ಹೇಳಿದೆ. ತೆಹರಾನ್ ನಲ್ಲಿ ಪಾಕ್ ಸೇನಾ ಮುಖ್ಯಸ್ಥ ಮುನೀರ್ ಜೊತೆಗೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಚರ್ಚೆ ಮಾಡಿದ್ರು.
ಆಗ ಪೆಜೆಶ್ಕಿಯಾನ್, ನೀವು ಮತ್ತು ಶಾಬಾಜ್ ಶರೀಫ್ ಮೀಡಿಯೇಟರ್ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿ ಮುನೀರ್ಗೆ ಬೆನ್ನು ತಟ್ಟಿದ್ದಾರೆ. ಅಲ್ಲದೆ ಇಸ್ಲಾಮಾಬಾದ್ ನಲ್ಲಿ ನಡೆದ ಮಾತುಕತೆಯಲ್ಲಿ ನಮ್ಮ ನಿಯೋಗವನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ನಿಮಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಇನ್ನು ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವಿನ ಶಾಂತಿ ಟೆಂಪರರಿ ಅಷ್ಟೇ ಅಂತ ಇಸ್ರೇಲ್ನ ರಕ್ಷಣಾ ಮಂತ್ರಿ ಇಸ್ರೇಲ್ ಕಾಟ್ಸ್ ಹೇಳಿದ್ದಾರೆ. ಇಸ್ರೇಲ್ ಸೇನೆ ಲೆಬನಾನ್ನಿಂದ ವಾಪಸ್ ಬರ್ತಾ ಇಲ್ಲ, ಲೆಬನಾನ್ನಲ್ಲಿ ಬಾಕಿ ಇರೋ ಮಿಷನ್ಗಳನ್ನು ಕಂಪ್ಲೀಟ್ ಮಾಡ್ತೀವಿ. ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ವಶಪಡಿಸಿಕೊಂಡಿರೋ ಜಾಗಗಳನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳುತ್ತೆ ಅಂತ ಕಾಟ್ಸ್ ಹೇಳಿದ್ದಾರೆ. ಏನೋ ಹಾರ್ಮುಜ್ ಬಿಕ್ಕಟ್ಟಿನ ಬಗ್ಗೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಕಿಯರ್ ಸ್ಟಾರ್ಮರ್ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಮೀಟಿಂಗ್ ಮಾಡ್ತಿದ್ದಾರೆ. ಸುಮಾರು 40 ರಾಷ್ಟ್ರಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಭಾರತ ಪಾಲ್ಗೊಳ್ಳುತ್ತಾ ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಆದ್ರೆ ನಮಗೂ ಕೂಡ ಇನ್ವಿಟೇಷನ್ ಬಂದಿದೆ ಅಂತ ನಮ್ಮ ವಿದೇಶಾಂಗ ಸಚಿವಾಲಯ ಹೇಳಿದೆ. ಇನ್ನು ದೇಶಕ್ಕೆ ಹೀಟ್ ವೇವ್ ನ ಅಲರ್ಟ್ ಬಂದಿದೆ. ಕರ್ನಾಟಕ ಸೇರಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಮಹಾರಾಷ್ಟ್ರಗಳಿಗೆ ಭಾರತೀಯ ಹವಾಮಾನ ಇಲಾಖೆ ಹೀಟ್ ವೇವ್ಸ್ ಮುನ್ಸೂಚನೆ ಕೊಟ್ಟಿದೆ. ಅತ್ತ ಆಂಧ್ರ, ಪಶ್ಚಿಮ ಬಂಗಾಳ, ಒಡಿಶಾ, ತಮಿಳುನಾಡು, ಪುದುಚೇರಿಯಲ್ಲೂ ಕೂಡ ಬಿಸಿ ವಾತಾವರಣ ಇರುತ್ತೆ. ಹೆಚ್ಚು ಕಾಲ ಹೀಟ್ಗೆ ಎಕ್ಸ್ಪೋಸ್ ಆಗಬೇಡಿ, ಜಾಗೃತೆಯಿಂದ ಇರಿ ಅಂತ IMD ಹೇಳಿದೆ. ಇನ್ನು ನಮ್ಮ ರಾಜ್ಯದ ಕಡೆಗೆ ಬರುವುದಾದ್ರೆ 12 ಜಿಲ್ಲೆಗಳಿಗೆ 4 ದಿನಗಳ ಕಾಲ ಬಿಸಿ ಗಾಳಿಯ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಮುನ್ಸೂಚನೆ ಪ್ರಕಾರ ಆಲ್ರೆಡಿ ಏಪ್ರಿಲ್ 15ರಿಂದ ಉತ್ತರ ಒಳನಾಡು ಭಾಗಗಳಲ್ಲಿ ಬಿಸಿ ಗಾಳಿ ತೀವ್ರವಾಗಿದೆ. ಇದು ಏಪ್ರಿಲ್ 19ರವರೆಗೂ ಮುಂದುವರಿಯುವ ಸಾಧ್ಯತೆ ಇದೆ. ಬಾಗಲಕೋಟೆ, ಬೀದರ್, ಕಲಬುರಗಿ, ವಿಜಯಪುರ, ಯಾದಗಿರಿ, ರಾಯಚೂರು, ಕೊಪ್ಪಳ, ಗದಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕೊಡಗು ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಈ ಜಿಲ್ಲೆಗಳಲ್ಲಿ ಮುಂದಿನ 2 ದಿನ ಟೆಂಪರೇಚರ್ ಮತ್ತಷ್ಟು ಏರಿ ಹೀಟ್ ವೇವ್ಸ್ ತೀವ್ರ ಆಗುತ್ತೆ ಅಂತ ಹೇಳಿದೆ. ಇನ್ನು ಬೆಂಗಳೂರು ಹವಾಮಾನ ಕೇಂದ್ರದ ಹಿರಿಯ ವಿಜ್ಞಾನಿ CS ಪಾಟೀಲ್ ಮಾತನಾಡಿದ್ದಾರೆ. ಬೆಂಗಳೂರಲ್ಲಿ ಈಗ ಆಲ್ರೆಡಿ 36 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ನೆಕ್ಸ್ಟ್ ಅದು 38-39 ಡಿಗ್ರಿಗೂ ರೈಸ್ ಆಗಬಹುದು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಸದ್ಯ 42 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ. ಇದು ಮುಂದೆ 44ರಿಂದ 45 ಡಿಗ್ರಿ ಸೆಲ್ಸಿಯಸ್ ಆಗಬಹುದು ಅಂತ ಹೇಳಿದ್ದಾರೆ. ಹಾಗೆ ಕರಾವಳಿ ಜಿಲ್ಲೆಗಳಲ್ಲಿ 38 ಡಿಗ್ರಿ ತನಕ ತಲುಪೋ ಸಾಧ್ಯತೆ ಇದೆ ಅಂತ ಹೇಳಿ ಪ್ರಿಡಿಕ್ಟ್ ಮಾಡಿದ್ದಾರೆ. ಇನ್ನು ಕಲಬುರಗಿಯಲ್ಲಿ ವಿಪರೀತ ಬಿಸಿಲು, ಉಷ್ಣಾಂಶ ಏರಿಕೆಯಿಂದ ಅಲ್ಲಿನ ಜಿಲ್ಲಾ ಆಡಳಿತ ಆರೆಂಜ್ ಅಲರ್ಟ್ ಘೋಷಿಸಿದೆ. ಬೆಳಿಗ್ಗೆ 11ರಿಂದ ಮಧ್ಯಾಹ್ನದವರೆಗೆ ಅನವಶ್ಯಕವಾಗಿ ಹೊರಗೆ ಬರಬೇಡಿ ಅಂತ ಹೇಳಿ ಮನವಿ ಮಾಡಿದೆ. ಹಾಗೆ ಹಲವು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳೋಕೆ ಸೂಚಿಸಿದೆ. ಈ ನಡುವೆ ಹೆಲ್ತ್ ಎಕ್ಸ್ಪರ್ಟ್ಸ್ ಕೂಡ ಹೀಟ್ ವೇವ್ಸ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಭಾರಿ ಉಷ್ಣಾಂಶದಿಂದ ದೇಹಕ್ಕೆ ಬಹಳ ಗಂಭೀರವಾದ ಪರಿಣಾಮ ಬೀರಬಹುದು, ಜೀವಕ್ಕೂ ಅಪಾಯ ಆಗಬಹುದು ಅನ್ನೋ ವಾರ್ನಿಂಗ್ ಕೊಟ್ಟಿದ್ದಾರೆ. ಸರಿಯಾದ ರೀತಿಯ ಆಹಾರ ಸೇವಿಸಿ, ಚೆನ್ನಾಗಿ ನೀರು ಕುಡಿಯಿರಿ, ದೇಹ ಡಿಹೈಡ್ರೇಟ್ ಆಗೋಕೆ ಬಿಡಬೇಡಿ ಅಂತ ಹೇಳಿದ್ದಾರೆ. ಇನ್ನು ಕರ್ನಾಟಕಕ್ಕೆ ಮತ್ತೆ H5N1 ಅಥವಾ ಹಕ್ಕಿ ಜ್ವರ ಕಾಲಿಟ್ಟಿದೆ. ಬೆಂಗಳೂರಿನ ಉತ್ತರ ಭಾಗದಲ್ಲಿರುವ ಹೇಸರಘಟ್ಟದ ಸರ್ಕಾರಿ ಪೌಲ್ಟ್ರಿ ಫಾರಂನಲ್ಲಿ ವೈರಸ್ ಕಾಣಿಸಿದೆ. ಮುಂಜಾಗ್ರತಾ ಕ್ರಮವಾಗಿ ಅಲ್ಲಿನ ಎಲ್ಲಾ ಕೋಳಿಗಳನ್ನ ಗುಂಡಿ ತೋಡಿ ಮುಚ್ಚಿಬಿಟ್ಟಿದ್ದಾರೆ ಸಾಯಿಸಿ. ಈ ಫಾರಂನಿಂದ ರಾಜ್ಯಾದ್ಯಂತ ಕೋಳಿ ಸಪ್ಲೈ ಆಗ್ತಿದ್ದ ಕಾರಣ ಹೈ ಅಲರ್ಟ್ ಘೋಷಿಸಲಾಗಿದೆ. ಎಲ್ಲಾ ಕೋಳಿ ಅಂಗಡಿ ಹಾಗೂ ಶೆಡ್ಗಳಲ್ಲಿ ಕಡ್ಡಾಯ ತಪಾಸಣೆ ನಡೆಸಿ ಅಂತ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಹಾಗೆ ಕೋಳಿ ಸಾಗಾಣಿಕೆದಾರರನ್ನ ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಏನೋ ಸಿಎಂ ನೇತೃತ್ವದಲ್ಲಿ ನಡೆದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಹಲವು ಪ್ರಮುಖ ನಿರ್ಧಾರಗಳನ್ನ ತಗೊಂಡಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಕಮ್ಮಿ ಮಾಡೋಕೆ 11 ಎಲಿವೇಟೆಡ್ ಕಾರಿಡಾರ್ ಮಾಡೋಕೆ ಒಪ್ಪಿಗೆ ಸಿಕ್ಕಿದೆ. ಒಟ್ಟು 75 ಕಿಲೋಮೀಟರ್ ರಸ್ತೆಗೆ 13,000 ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ರಾಜಭವನ, ಕುಮಾರ ಕೃಪಾ ಗೆಸ್ಟ್ ಹೌಸ್, ಕಂಠೀರವ ಸ್ಟೇಡಿಯಂ ಮತ್ತು ಕೋರಮಂಗಲ ಸ್ಟೇಡಿಯಂಗೆ ಪ್ರಾಪರ್ಟಿ ಟ್ಯಾಕ್ಸ್ ನಿಂದ ವಿನಾಯಿತಿ ಕೊಟ್ಟಿದ್ದಾರೆ. ಹಾಗೆ ಕಲಬುರಗಿಯಲ್ಲಿ KKRTCಯ ಹೊಸ ಹೆಡ್ ಆಫೀಸ್ ಕಟ್ಟೋಕೆ 20 ಕೋಟಿ ರೂಪಾಯಿ ಕೊಡ್ತಿದ್ದಾರೆ. ಕಾರವಾರ ಏರ್ಪೋರ್ಟ್ ಡೆವಲಪ್ಮೆಂಟ್ ಜವಾಬ್ದಾರಿಯನ್ನ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾಗೆ ವಹಿಸೋಕು ಕೂಡ ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು ಕಾಂಗ್ರೆಸ್ನಲ್ಲಿ ದಾವಣಗೆರೆ ಉಪಚುನಾವಣೆ ಗಲಾಟೆ ಮುಗಿಯಂಗ್ ಕಾಣಿಸ್ತಾ ಇಲ್ಲ. ಮುಸ್ಲಿಂ ನಾಯಕರ ತಲೆದಂಡ ವಿಚಾರವಾಗಿ ಈಗ ಕಾಂಗ್ರೆಸ್ ಒಳಗಡೆ ದೊಡ್ಡ ಫೈಟ್ ಶುರುವಾಗಿದೆ. ಇತ್ತೀಚೆಗೆ MLC ಅಬ್ದುಲ್ ಜಬ್ಬಾರ್ ರನ್ನ ಸಸ್ಪೆಂಡ್ ಮಾಡಿದ್ರು. ಸಿಎಂ ಪೊಲಿಟಿಕಲ್ ಸೆಕ್ರೆಟರಿ ಸ್ಥಾನದಿಂದ ನಜೀರ್ ಅಹಮದ್ ರನ್ನ ಕೂಡ ತೆಗೆದುಹಾಕಿದ್ರು. ಇದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಸತೀಶ್ ಜಾರಕಿಹೊಳಿ ಅಸಮಾಧಾನ ಹೊರ ಹಾಕಿದ್ದಾರೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇ ಈ ತರಹದ ಆಕ್ಷನ್ ತಗೊಂಡ್ರೆ ನಾವು ಮುಸ್ಲಿಂ ಕಮ್ಯುನಿಟಿಯನ್ನ ಕಳ್ಕೊಳ್ತೀವಿ ನೋಡಿ, ಹುಷಾರ್ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಹಿಂದೂ ಸಮುದಾಯದ ಲಿಂಗಾಯತ ಸಚಿವರು ಕೌಂಟರ್ ಕೊಟ್ಟಿದ್ದಾರಂತೆ. ಪಾರ್ಟಿಗಿಂತ ಯಾರು ದೊಡ್ಡವರಲ್ಲ, ಸುಮ್ಮನಿರ್ರಿ ಅಂತ ಹೇಳಿ. ತಪ್ಪು ಮಾಡಿದಾಗ ಆಕ್ಷನ್ ತಗೊಳ್ಳೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆಮೇಲೆ ಸಭೆಯಿಂದ ಸಚಿವ DK ಶಿವಕುಮಾರ್ ಮತ್ತು ಸಚಿವ ಮಲ್ಲಿಕಾರ್ಜುನ್ ಹೊರಗೆ ಹೋಗೋ ರೀತಿ ಕೂಡ ಆಯಿತು ಅನ್ನೋ ಮಾಹಿತಿ ಬರ್ತಾ ಇದೆ. ಇನ್ನೊಂದ್ ಕಡೆ ಸಿಎಂ ಬೆಂಬಲಿಗರು ಸಿದ್ದರಾಮಯ್ಯ ವಿರುದ್ಧವೇ ಸಿಟ್ಟಾಗಿದ್ದಾರೆ ಅಂತ ಹೇಳಲಾಗ್ತಿದೆ. ಇಷ್ಟೆಲ್ಲ ಆಗ್ತಿದ್ರು ಸಿಎಂ ಮಾತೇ ಆಡ್ತಿಲ್ಲ, ಮುಸ್ಲಿಂ ನಾಯಕರನ್ನ ರಾಜೀನಾಮೆ ಕೊಡಿ ಅಂದ್ರೂ ಕೂಡ ಅದನ್ನ ತಡಿತಾ ಇಲ್ಲ ಅಂತ ಸಿಎಂ ಮೇಲೆ ಮುನಿಸ್ಕೊಂಡಿದ್ದಾರಂತೆ. ಇನ್ನು ಶಿಕ್ಷಣ ಇಲಾಖೆಯ ಎಡವಟ್ಟಿನಿಂದ SSLC ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಕಮ್ಮಿ ಆಗೋ ಭೀತಿ ಶುರುವಾಗಿದೆ. SSLC ಹಿಂದಿ ಪರೀಕ್ಷೆಗೆ ಅಥವಾ ಥರ್ಡ್ ಲ್ಯಾಂಗ್ವೇಜ್ಗೆ ಗ್ರೇಡ್ ಕೊಡೋಕೆ ಸರ್ಕಾರ ಹೇಳಿತ್ತು. ಎಕ್ಸಾಮ್ ಶುರುವಾಗೋ 2 ದಿನ ಮೊದಲು ಈ ಆರ್ಡರ್ ಮಾಡಿತ್ತು. ಆದರೆ ಸರ್ಕಾರದ ನಿರ್ಧಾರಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ. ಎಕ್ಸಾಮ್ ಮುಗಿದ ಮೇಲೆ ಈ ಆರ್ಡರ್ ಬಂದಿದೆ. ಅದರಲ್ಲಿ ಗ್ರೇಡ್ ಬದಲು ಮಾರ್ಕ್ಸ್ ಅನ್ನೇ ಕೊಡಿ ಅಂತ ಕ್ಲಿಯರ್ ಆಗಿ ಹೇಳಿದೆ. ಈಗ ವಿದ್ಯಾರ್ಥಿಗಳಿಗೆ ತಲೆನೋವಿದೆಲ್ಲ. ಯಾಕಂದ್ರೆ ಇವರು ಗ್ರೇಡ್ ಅಂತ ಹೇಳಿದ್ರು, ಕೌಂಟ್ ಆಗಲ್ಲ ಅಂತ ಹೇಳಿದ್ರು, ನಾವು ಅದನ್ನ ಲೈಟ್ ಆಗಿ ತಗೊಂಡ್ವಿ. ಈಗ ಕೋರ್ಟ್ ಈ ತರ ಆರ್ಡರ್ ಕೊಟ್ಟಿದೆ. ಲಾಸ್ಟ್ ನಲ್ಲಿ ಯಾಕೆ ನಮ್ಮ ಜೊತೆ ಆಟ ಆಡ್ತಾ ಇದ್ದೀರಾ ನಮ್ಮ ಪರ್ಸೆಂಟೇಜ್ ಮಾರ್ಕ್ಸ್ ವಿಚಾರದಲ್ಲಿ ಅಂತ ವಿದ್ಯಾರ್ಥಿಗಳು ಆಕ್ರೋಶ ಹೊರ ಹಾಕಿದ್ದಾರೆ. ಪ್ರಾಬ್ಲಮ್
ಪ್ರಾಬ್ಲಮ್ ಆಗುತ್ತೆ. ಇದು ಯಾರೊಬ್ಬ 35 ಮಾರ್ಕ್ಸ್ ತೆಗೆದಿರೋ ವಿದ್ಯಾರ್ಥಿ ಇದ್ರೆ ಒಂದ್ ವೇಳೆ ಆತ ರಿಯಲ್ ಆಗೂ ಕೂಡ ಅಷ್ಟೇ ತೆಗೆದಿದ್ರು ಕೂಡ ಆತ ಹೇಳ್ತಾನೀಗ ನಾನು ಓದಿರ್ಲಿಲ್ಲ, ನೀವೇ ಹೇಳಿದ್ದಲ್ವಾ ಕೊಡಿ ಈಗ 90 ಅಂತ ಕೇಳ್ತಾನೆ. ಏನ್ ಮಾಡ್ತೀರ ಅವಾಗ? ಇವರು ಸರ್ಕಾರದವರು ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು. ಅದಕ್ಕೊಂದು ಹೊತ್ತು ಗೊತ್ತಿಲ್ವಾ ಯಾವಾಗ ಏನು ಅಂತ ಹೇಳಿ. ಸ್ವಲ್ಪ ಟೈಮ್ ತಗೊಂಡು ನೆಕ್ಸ್ಟ್ ಇಯರ್ಗೆ ಅಪ್ಲೈ ಮಾಡ್ಬೋದಲ್ವ. ಅರ್ಜೆಂಟ್ ಏನು ಎಳಿತಾ ಇರುತ್ತೆ ಏನಾದ್ರು? ಇಲ್ಲ ಅಲ್ಲ. ಏನೋ ಮಾಜಿ ಮಂತ್ರಿ ಹಾಲಿ ಕಾಂಗ್ರೆಸ್ MLA ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ. ಬಿಜೆಪಿಯಲ್ಲಿ ಗುರುತಿಸಿಕೊಂಡಿದ್ದ ಯೋಗೇಶ್ ಗೌಡ ಹತ್ಯೆ ಪ್ರಕರಣ ಸಂಬಂಧ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ತೀರ್ಪನ್ನು ಕೊಟ್ಟಿದೆ. ವಿನಯ್ ಕುಲಕರ್ಣಿ ಜೊತೆಗೆ ಇನ್ನೂ 15 ಜನರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿದ್ದಾರೆ. ಇನ್ನು ಈ ಕೇಸ್ನ 19ನೇ ಆರೋಪಿ ಚನ್ನಕೇಶವ ಟಿಂಗರಿಕರ್ಗೆ 7 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಅಲ್ಲದೆ ಯೋಗೇಶ್ ಗೌಡ ಮಕ್ಕಳಿಗೆ 16 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತಲೂ ಕೋರ್ಟ್ ಹೇಳಿದೆ. 2016ರ ಜೂನ್ 15ನೇ ತಾರೀಕು ಬಿಜೆಪಿ ಮುಖಂಡ ಯೋಗೇಶ್ ಗೌಡ್ರನ್ನ ಹತ್ಯೆ ಮಾಡಲಾಗಿತ್ತು ಜಿಮ್ನಲ್ಲೇ. ಆಮೇಲೆ ಕೇಸ್ಗೆ CBI ಎಂಟ್ರಿ ಆಗಿತ್ತು. ಮೇಲ್ನೋಟಕ್ಕೆ ಆಸ್ತಿ ವಿವಾದ ಅಂತ ಹೇಳಲಾಗ್ತಿತ್ತು. ಆದರೆ ತನಿಖೆಯಲ್ಲಿ ರಾಜಕೀಯ ಪ್ರೇರಿತ ಕೊಲೆ ಅನ್ನೋ ಅನುಮಾನ ಬಂದಿತ್ತು. ವಿನಯ್ ಕುಲಕರ್ಣಿ ಕೈವಾಡದ ಬಗ್ಗೆ ಶಂಕೆ ಬಂದಿತ್ತು. ಆಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿ ವಿನಯ್ ಕುಲಕರ್ಣಿ ಪಾತ್ರ ಹೊರಗೆ ಬಂದಿತ್ತು. ಈಗ ಅಪರಾಧಿ ಅಂತ ಹೇಳಿ ಜೀವಾವಧಿ ಶಿಕ್ಷೆ ಕೊಡಲಾಗಿದೆ. ಅವರ ಶಾಸಕ ಸ್ಥಾನದಿಂದ ಕೂಡ ವಜಾ ಮಾಡಲಾಗಿದೆ. ಹಾಗಾದರೆ ಮುಂದೇನು? ಸಾಯೋ ತನಕ ಜೈಲಲ್ಲೇ ಇರ್ತಾರಾ? ಇದರ ಬಗ್ಗೆ ವಿಶೇಷ ವರದಿಯಲ್ಲಿ ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಯಾದಗಿರಿಯಲ್ಲಿ ಕಾರು ಹಾಗೂ ಖಾಸಗಿ ಬಸ್ ಡಿಕ್ಕಿಯಾಗಿ 6 ಜನ ಮೃತಪಟ್ಟಿದ್ದಾರೆ. ಸುರಪುರ ತಾಲೂಕಿನ ದೇವಾಪುರ ಬಳಿ ಘಟನೆಯಾಗಿದೆ. ಅಪಘಾತದ ಬಳಿಕ 2 ವಾಹನಗಳು ನಡು ರಸ್ತೆಯಲ್ಲೇ ಬೆಂಕಿ ಹತ್ತಿಕೊಂಡು ಸುಟ್ಟು ಹೋಗಿವೆ. ಇನ್ನು ರಾಜ್ಯದ ಯಾಣ ಗುಹೆಗಳಿಗೆ ದೊಡ್ಡ ಗರಿ ಸಿಕ್ಕಿದೆ. ಇದನ್ನು ರಾಷ್ಟ್ರೀಯ ಮಹತ್ವದ ಭೂ ಪಾರಂಪರಿಕ ತಾಣ ಅಂತ ಘೋಷಿಸಲಾಗಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಅನೌನ್ಸ್ಮೆಂಟ್ ಮಾಡಿದೆ. ಇಲ್ಲಿ ಭೈರವೇಶ್ವರ ಮತ್ತು ಮೋಹಿನಿ ಅನ್ನೋ ದೊಡ್ಡ ಕಪ್ಪು ಏಕಶಿಲೆಗಳಿದೆ. ಸುಮಾರು 270 ಕೋಟಿ ವರ್ಷಗಳ ಹಿಂದೆ ರೂಪುಗೊಂಡ ಅಪರೂಪದ ಡೋಲೋಮಿಥಿಕ್ ಸುಣ್ಣದ ಕಲ್ಲುಗಳು. ಹೀಗಾಗಿ ಕೇಂದ್ರ ಸರ್ಕಾರ ಇದನ್ನ ಪ್ರೊಟೆಕ್ಟ್ ಮಾಡೋಕೆ ಮುಂದಾಗಿದೆ. ಇನ್ನು ದಿಲ್ಲಿ ಕೆಂಪುಕೋಟೆ ಹತ್ತಿರ ನಡೆದ ಉಗ್ರ ದಾಳಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ಗಳ ಸೇರ್ಕೊಂಡು ಏನು ದಾಳಿ ಮಾಡಿದ್ರಲ್ಲ, 15 ಜನರ ಪ್ರಾಣ ಹೋಗಿತ್ತಲ್ಲ. ಈಗ ಈ ಡಾಕ್ಟರ್ ಮಾಡ್ಯೂಲ್ ಬಗ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಕಾಶ್ಮೀರದ ತನಿಖಾ ಸಂಸ್ಥೆ SIA ಇದನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಿದೆ. ಇದರಲ್ಲಿ ಇದೇನು ಲೋಕಲ್ ಇನ್ಸಿಡೆಂಟ್ ಅಲ್ಲ, ಇದರ ಹಿಂದೆ ದೊಡ್ಡ ಸಂಚು ನಡೆದಿತ್ತು ಅಂತ ಹೇಳಲಾಗಿದೆ. ಬ್ಯಾನ್ ಆಗಿರೋ ಅನ್ಸರ್ ಗಜ್ವಾತ್ ಉಲ್ ಹಿಂದ್ ಸಂಘಟನೆಯನ್ನು ಪುನಃ ಹುಟ್ಟುಹಾಕುವುದು ಇವರ ಗುರಿಯಾಗಿತ್ತು ಅಂತ ರಿವೀಲ್ ಆಗಿದೆ. ಮೇಲ್ನೋಟಕ್ಕೆ ಜೈಷ್ ಸಂಘಟನೆಯವ್ರ ಥರ ಗುರುತಿಸ್ಕೊಳ್ತಾ ಇದ್ರು, ಜನರಲ್ಲಿ ಭಯ ಹುಟ್ಟಿಸಿ ಸೇನೆ ದಾರಿ ತಪ್ಪಿಸೋಕೆ ಹೀಗೆ ಮಾಡ್ತಾ ಇದ್ರು. ಆದರೆ ಒಳಗೆ ಇವ್ರದ್ದೇ ಒಂದು ಸಪರೇಟ್ ಟೀಮೇ ಇತ್ತು ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆ ಈ ಗುಂಪಲ್ಲಿ ಹೈಲಿ ಎಜುಕೇಟೆಡ್ ಪೀಪಲ್ ಇದ್ರು. ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಅಲ್ಲೇ ಅಕ್ರಮ ಚಟುವಟಿಕೆ ನಡೆಸ್ತಾ ಇದ್ರು. ಹರಿಯಾಣದ ಅಲ್ ಫಲಾ ಯೂನಿವರ್ಸಿಟಿಯವರ ಮೇನ್ ಅಡ್ಡ ಆಗಿತ್ತು ಅಂತ ಕನ್ಫರ್ಮ್ ಮಾಡಿದ್ದಾರೆ. ಅಲ್ಲದೆ ಉಗ್ರ ಡಾಕ್ಟರ್ಗಳು ಸೇರ್ಕೊಂಡು ಅಪಾಯಕಾರಿ ಕೆಮಿಕಲ್ ಸಂಗ್ರಹಿಸಿದ್ರು ಅಂತ ಕೂಡ ತನಿಖಾ ತಂಡ ಹೇಳಿದೆ. ಆ ಕೆಮಿಕಲ್ ಹೆಸರನ್ನು ನಾವಿಲ್ಲಿ ಹೇಳೋಕ್ಕಾಗಲ್ಲ. ಈಗ ತುಂಬ ಅನ್ಸ್ಟೇಬಲ್, ಈಸಿಯಾಗಿ ಸ್ಫೋಟ ಆಗೋ ಮೆಟೀರಿಯಲ್. ಅನೇಕ ಜಾಗತಿಕ ಉಗ್ರ ದಾಳಿಯನ್ನು ಬಳಸಲಾಗಿತ್ತು. ಇದನ್ನೇ ಅವರು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹ ಮಾಡಿಟ್ಟಿದ್ರು ಅಂತ ಹೇಳಿ ತನಿಖೆಯಲ್ಲಿ ಬಯಲಾಗಿದೆ. ಒಂದು ವೇಳೆ ಇವರನ್ನ ಹಿಡಿಲಿಲ್ಲ ಅಂದಿದ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ದಾಳಿಗಳನ್ನು ಮಾಡ್ತಾ ಇದ್ರು, ಎಲ್ಲ ತಯಾರಿ ಮಾಡ್ಕೊಂಡಿದ್ರು ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಉತ್ತರ ಪ್ರದೇಶದ ನೋಯ್ಡಾ ಗಲಭೆ ಹಿಂದೆ ದೊಡ್ಡ ಸಂಚು ಬಯಲಾಗಿದೆ. ಇದರ ಹಿಂದೆ ಪಾಕಿಸ್ತಾನದ ಕೈವಾಡ ಇರುವುದು ಕನ್ಫರ್ಮ್ ಆಗಿದೆ. ಗಲಭೆ ಸೃಷ್ಟಿಗೆ 2 ಸೋಷಿಯಲ್ ಮೀಡಿಯಾ ಅಕೌಂಟ್ ಕಾರಣ ಆಗಿದ್ವು. ಆ 2 ಅಕೌಂಟ್ಸ್ ಪಾಕಿಸ್ತಾನ ಮೂಲದ್ದು ಅಂತ ಪೊಲೀಸರು ಹೇಳಿದ್ದಾರೆ. ಈ ಅಕೌಂಟ್ಸ್ ಮೂಲಕ ಫೇಕ್ ನ್ಯೂಸ್ ಹಬ್ಬಿಸಲಾಗಿತ್ತು. ಪ್ರತಿಭಟನೆ ವೇಳೆ ಕಾರ್ಮಿಕರ ಹತ್ಯೆ ಆಗಿದೆ ಅಂತ ಹೇಳಲಾಗಿತ್ತು. ಇದರಿಂದ ಕಾರ್ಮಿಕರು ಇನ್ನಷ್ಟು ರೊಚ್ಚಿಗೆದ್ದು ಗಲಾಟೆ ಮಾಡೋ ರೀತಿ ಕುಮ್ಮಕ್ಕು ಕೊಡಲಾಯಿತು ಅಂತ ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಈ ಅಕೌಂಟ್ಗಳ ವಿರುದ್ಧ FIR ರಿಜಿಸ್ಟರ್ ಆಗಿದೆ. ತನಿಖೆ ನಡೀತಾ ಇದೆ. ಇನ್ನು ಭಾರತ ಮತ್ತು ಪಾಕ್ ನಡುವೆ ಸೀಕ್ರೆಟ್ ಮಾತುಕತೆ ಆಗಿದೆ ಅಂತ ಹೇಳಿ ರಿಪೋರ್ಟ್ ಆಗ್ತಿದೆ. ಈಗ ಮೇ 2025ರಲ್ಲಿ ಭಾರತ ಪಾಕಿಸ್ತಾನ ವಿರುದ್ಧ ಆಪರೇಷನ್ ಸಿಂಧೂರ್ ನಡೆಸಿತ್ತು. ಇದಾದ್ಮೇಲೆ ಒಟ್ಟು 4 ರಹಸ್ಯ ಮೀಟಿಂಗ್ಗಳು ನಡೆದಿವೆ ಅಂತ ಹಿಂದೂಸ್ತಾನ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಲಂಡನ್, ಕತರ್, ಥಾಯ್ಲೆಂಡ್ ಮತ್ತು ಒಮಾನ್ನಲ್ಲಿ ಈ ಮೀಟಿಂಗ್ಸ್ ಆಗಿವೆ ಅಂತ ಹೇಳಲಾಗ್ತಿದೆ. ಇದರಲ್ಲಿ 2 ದೇಶಗಳ ರಾಜಕಾರಣಿಗಳು, ಎಕ್ಸ್ಪರ್ಟ್ಸ್, ಮಾಜಿ ಅಧಿಕಾರಿಗಳಿದ್ರು ಅನ್ನೋ ಮಾಹಿತಿ ಇದೆ. ಇದು ಟ್ರ್ಯಾಕ್ 1.5, ಟ್ರ್ಯಾಕ್ 2 ಮೀಟಿಂಗ್ ಆಗಿತ್ತು ಅಂತ ಉಲ್ಲೇಖ ಮಾಡಲಾಗಿದೆ. ಈ ಟ್ರ್ಯಾಕ್ 1.5 ಮೀಟಿಂಗ್ ಅಂದರೆ ಇದರಲ್ಲಿ ಅರ್ಧ ಸರ್ಕಾರಿ ಅಧಿಕಾರಿಗಳಿರ್ತಾರೆ, ಇನ್ನರ್ಧ ತಜ್ಞರಿರ್ತಾರೆ. ಇದನ್ನು ಒಂಥರ ಅರೆ ಅಧಿಕೃತ, ಫುಲ್ ಅಧಿಕೃತ ಅಲ್ಲ, ಅರೆ ಅಧಿಕೃತ, ಹಾಫ್ ಅಫಿಷಿಯಲ್ ಟಾಕ್ಸ್ ಅಂತ ಕರಿಬೋದು. ಅದೇ ಟ್ರ್ಯಾಕ್ 2ನಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳು ಪಾಲ್ಗೊಂಡೇ ಇರೋದಿಲ್ಲ. ಕೇವಲ ತಜ್ಞರು, ಮಾಜಿ ಅಧಿಕಾರಿಗಳು, ಅನ್ಅಫಿಷಿಯಲ್, ಕಂಪ್ಲೀಟ್ ಅನ್ಅಫಿಷಿಯಲ್ ಡಿಸ್ಕಷನ್ ಇದು. ಲಂಡನ್, ದೆಹಲಿ, ಇಸ್ಲಾಮಾಬಾದ್ ಮೂಲದ ಥಿಂಕ್ ಟ್ಯಾಂಕ್ಗಳು ಇದನ್ನು ಮಾತುಕತೆ ನಡೆಸೋದು, ಕಂಡಕ್ಟ್ ಮಾಡೋದು ಅಂತ ಹಿಂದೂಸ್ತಾನ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಸದ್ಯ ಭಾರತ ಸರ್ಕಾರ ಈ ರಿಪೋರ್ಟ್ ಬಗ್ಗೆ ಯಾವುದೇ ಕಾಮೆಂಟ್ ಮಾಡಿಲ್ಲ. ಆದರೆ 2 ದೇಶಗಳ ನಡುವೆ ಕಮ್ಯುನಿಕೇಷನ್ ಚಾನಲ್ ಓಪನ್ ಇಡೋಕೆ ಈ ಮೀಟಿಂಗ್ ನಡೆಸ್ತಾ ಇದ್ರು ಅಂತ
ಅನಲೈಸ್ ಮಾಡಲಾಗ್ತಿದೆ. ಇನ್ನೂ ಕೂಡ ಅಫಿಷಿಯಲ್ ಆಗಿ ಸರ್ಕಾರ ಕನ್ಫರ್ಮ್ ಮಾಡಿಲ್ಲ ಇದನ್ನ. ಏನೋ ರಾಜ್ಯಸಭೆಯ ಉಪಸಭಾಪತಿಯಾಗಿ ಹರಿವಂಶ್ ನಾರಾಯಣ್ ಸಿಂಗ್ ನಿರಂತರ 3ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ. ಕಾರಣ ವಿಪಕ್ಷಗಳು ಚುನಾವಣೆಯನ್ನು ಬಾಯ್ಕಾಟ್ ಮಾಡಿದ್ರು. ಇನ್ನೊಂದ್ ಕಡೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಎಫ್ಐಆರ್ ಹಾಕಿ ಅಂತ ಅಲಹಾಬಾದ್ ಹೈಕೋರ್ಟ್ ಸೂಚಿಸಿದೆ. ರಾಹುಲ್ ಹತ್ರ ಬ್ರಿಟನ್ ಪೌರತ್ವ ಕೂಡ ಇದೆ ಅಂತ ಹೇಳಿ ಅರ್ಜಿ ಸಲ್ಲಿಕೆಯಾಗಿತ್ತು. ಭಾರತದಲ್ಲಿ ದ್ವಿಪೌರತ್ವಕ್ಕೆ ಅವಕಾಶ ಇಲ್ವಲ್ಲ, ಇಲ್ಲಿ ಭಾರತದ ನಾಗರಿಕರಾಗಿ ಲೋಕಸಭೆ ವಿಪಕ್ಷ ನಾಯಕರು ಕೂಡ ಆಗಿದ್ದಾರೆ, ಇವರ ಹತ್ರ ಬ್ರಿಟಿಷ್ ಪಾಸ್ಪೋರ್ಟ್ ಕೂಡ ಇದೆ ಅಂತ ಹೇಳಿ ದೂರು ಕೊಡಲಾಗಿತ್ತು. ಕರ್ನಾಟಕದ ಬಿಜೆಪಿ ಕಾರ್ಯಕರ್ತರೊಬ್ಬರು ದೂರನ್ನ ಕೊಟ್ಟಿದ್ರು. ಮೊದಲು ಲಕ್ನೋನ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಎಫ್ಐಆರ್ ದಾಖಲಿಸೋಕೆ ಕೇಳಿದ್ರು. ಕೋರ್ಟ್ ತಿರಸ್ಕಾರ ಮಾಡಿತ್ತು. ಆಮೇಲೆ ಅಲಹಾಬಾದ್ ಕೋರ್ಟ್ಗೆ ಹೋಗಿದ್ರು. ಈಗ ಕೋರ್ಟ್ ರಾಯಬರೇಲಿ ಪೊಲೀಸರು ಎಫ್ಐಆರ್ ಹಾಕೋಬೇಕು ಅಂತ ನಿರ್ದೇಶನ ಕೊಟ್ಟಿದೆ. ರಾಯಬರೇಲಿ ಗೊತ್ತಲ್ಲ, ರಾಹುಲ್ ಗಾಂಧಿ ಪ್ರತಿನಿಧಿಸೋ ಕ್ಷೇತ್ರ. ನಾಸಿಕ್ TCS ಕಂಪನಿ ಧಾರ್ಮಿಕ ಕಿರುಕುಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಚಾರ ಬಯಲಾಗಿದೆ. ಕಂಪನಿಯ HR ಹೆಡ್ ಅಶ್ವಿನಿ ಚೈನಾನಿ ವಿರುದ್ಧ ದೂರು ಕೇಳಿಬಂದಿದೆ. ಮಹಿಳಾ ಉದ್ಯೋಗಿಗಳು ಲೈಂಗಿಕ ಕಿರುಕುಳ ಆಗ್ತಿದೆ ಅಂತ ಹೇಳಿ ದೂರು ಕೊಡೋಕೆ ಬಂದಾಗ ಈಕೆ ಅವ್ರನ್ನ ಡಿಸ್ಕರೇಜ್ ಮಾಡ್ತಾ ಇದ್ರಂತೆ. ಇವೆಲ್ಲ ಆಗ್ತಾ ಇರುತ್ತೆ ಬಿಡಿ ಅಂತ ಹೇಳಿ ದೂರನ್ನ ಕೇಳಿಸ್ಕೊಳ್ತಿರ್ಲಿಲ್ಲ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಇನ್ನು ಇದೇ HR ಡಿಪಾರ್ಟ್ಮೆಂಟ್ ನಲ್ಲಿದ್ದ ನಿದಾ ಖಾನ್ ಅನ್ನೋ ಲೇಡಿ, ಆಕೆ ಕೂಡ HR ಟೀಮ್, ಆಕೆ ಬಗ್ಗೆ ಕೂಡ ಗಂಭೀರ ಆರೋಪಗಳಿರೋದು ನಿಮಗೆ ಗೊತ್ತಿರಬಹುದು. ಏನು ಭಾರತದ ಷೇರುಪೇಟೆ ಗ್ರೀನ್ ನಲ್ಲಿ ಎಂಡ್ ಆಗಿದೆ. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 504 ಪಾಯಿಂಟ್ಸ್ ಅಥವಾ 0.65% ಎದ್ದು 78,493ಕ್ಕೆ ರೀಚ್ ಆಗಿದೆ. ನಿಫ್ಟಿ 154 ಪಾಯಿಂಟ್ಸ್ ಅಥವಾ 0.65% ಜಾಸ್ತಿಯಾಗಿ 24,353ಕ್ಕೆ ತಲುಪಿದೆ. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ನಿಫ್ಟಿ ಮಿಡ್ ಕ್ಯಾಪ್ ಇಂಡೆಕ್ಸ್ 1.27% ರೈಸ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.48% ರೈಸ್ ಆಗಿದೆ. ಹೂಡಿಕೆದಾರರು ಒಂದೇ ಸೆಷನ್ನಲ್ಲಿ 5 ಲಕ್ಷ ಕೋಟಿ ರೂಪಾಯಿ ಗಳಿಸಿದ್ದಾರೆ. BSE ಲಿಸ್ಟೆಡ್ ಕಂಪನಿಗಳ ಒಟ್ಟು ಮಾರ್ಕೆಟ್ ಕ್ಯಾಪ್ 461 ಲಕ್ಷ ಕೋಟಿ ರೂಪಾಯಿನಿಂದ 466 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಾಗಿದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ನಿಂತು ಹೋಗುತ್ತೆ ಅನ್ನೋ ಭರವಸೆ ಇದಕ್ಕೆಲ್ಲ ಕಾರಣ. ಟ್ರಂಪ್ ಇರಾನ್ ತಮ್ಮ ಎನ್ರಿಚ್ಡ್ ಯುರೇನಿಯಂ ಅನ್ನ ಅಮೆರಿಕಾಗೆ ಒಪ್ಪಿಸಿಬಿಡುತ್ತೆ ಅಂತೆಲ್ಲ ಹೇಳಿದ್ರು. ಮತ್ತು ಇಸ್ರೇಲ್ ಲೆಬನಾನ್ ನಡುವೆ ತಾತ್ಕಾಲಿಕ ಕದನ ವಿರಾಮ ಕೂಡ ಆಯಿತು. ಕ್ರೂಡ್ ಆಯಿಲ್ ಬೆಲೆ ಕೂಡ ಇದೆಲ್ಲದರ ಪರಿಣಾಮ ಸ್ವಲ್ಪ ಡೌನ್ ಆಯಿತು. ಇನ್ನೂ ಕೂಡ ಹೊರ್ಮುಜಲ್ ಆಯಿಲ್ ಮೂವ್ ಆಗಕ್ಕೆ ಶುರುವಾಗಿಲ್ಲ, ಬಟ್ ಸ್ಟಿಲ್ ಬರ್ಬೋದು, ನೆಕ್ಸ್ಟ್ ಸರಿ ಆಗ್ಬೋದು ಅನ್ನೋ ಹೋಪ್ನೊಂದಿಗೆ. ಇನ್ನೊಂದು ಕಡೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕೂಡ ಬಲ ಆಗ್ತಿದೆ. ಈ ನಡುವೆ Q4 ಅರ್ನಿಂಗ್ ಸೀಸನ್ ಕೂಡ ಶುರುವಾಗಿದೆಯಲ್ಲ, ಇದೆಲ್ಲ ಮಾರ್ಕೆಟ್ಗೆ ಮೊಮೆಂಟಮ್ ಕೊಡ್ತಾ ಇದೆ. ಸ್ವಲ್ಪ HUL, ನೆಸ್ಲೆ, JSW ಸ್ಟೀಲ್, ಪವರ್ ಗ್ರಿಡ್ ಕಾರ್ಪೊರೇಷನ್ ಮತ್ತು ಅಪೋಲೋ ಹಾಸ್ಪಿಟಲ್ಸ್ ಗ್ರೀನ್ನಲ್ಲಿದ್ವು. ವಿಪ್ರೋ, HDFC ಲೈಫ್, ಸನ್ ಫಾರ್ಮಾ, L&T, ಮಹೀಂದ್ರ ಅಂಡ್ ಮಹೀಂದ್ರ, ಈ ರೀತಿ ಸಾಕಷ್ಟು ಕಂಪನಿಗಳು ರೆಡ್ನಲ್ಲೂ ಕೂಡ ಇದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 29 ಪೈಸೆ ಗೇನ್ ಆಗಿ 92 ರೂಪಾಯಿ 85 ಪೈಸೆ ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,451 ರೂಪಾಯಿ ಕಮ್ಮಿಯಾಗಿ 1,51,655 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,334 ರೂಪಾಯಿ ಕಮ್ಮಿಯಾಗಿ 1,38,916 ರೂಪಾಯಿ ಆಗಿದೆ. 1 kg ಬೆಳ್ಳಿ ಬೆಲೆಯಲ್ಲಿ 1,352 ರೂಪಾಯಿ ಕಮ್ಮಿಯಾಗಿ 2,49,940 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ತರ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೇವೆ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಜಾಯಿನ್ ಆಗ್ಬೋದು ಪ್ರೀಮಿಯಂ ಮೆಂಬರ್ ಆಗಿ. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.